ಇದು ಬೆಂಗಳೂರು ಮೆಟ್ರೋ ರೈಲು ನಿಗಮದ ಬಹುದೊಡ್ಡ ಹಗರಣ. ಅಬ್ಬಬ್ಬಾ, ಮೆಟ್ರೋ ಪಿಲ್ಲರ್ ಜಾಹೀರಾತಿನಿಂದ 250 ಕೋಟಿ ಗುಳುಂ. ಲಾಭಕ್ಕಾಗಿ ಷಡ್ಯಂತ್ರ, ಸ್ಥಳೀಯ ಕಂಪನಿಗಳಿಗೆ ಗೇಟ್ ಪಾಸ್. ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಹಲವು ಯೋಜನೆಗಳ ಮೂಲಕ ಸರ್ಕಾರದ ಕೋಟಿ ಕೋಟಿ ಹಣವನ್ನ ಕೊಳ್ಳೆ ಹೊಡಿತಲೇ ಇರ್ತಾರೆ. ಸದ್ಯ ಇಂಥದ್ದೇ ಒಂದು ಹಗರಣ ಬೆಳಕಿಗೆ ಬಂದಿದೆ. ಹೌದು, ಬಿಎಂಆರ್ಸಿಎಲ್ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ತುಂಬಾ ಕುಶಲತೆಯಿಂದ ಹಾಗೂ ಚಾಣಾಕ್ಷತನದಿಂದ ಟೆಂಡರ್ ಷರತ್ತುಗಳನ್ನು ನಿರ್ವಹಿಸುವ ಮೂಲಕ 250 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದವನ್ನ ಸ್ಥಳೀಯ ಕಂಪನಿಗಳಿಗೆ ಸಿಗದಂತೆ ಮಾಡಿದ್ದಾರೆ. ನೆರೆ ರಾಜ್ಯ ತೆಲಂಗಾಣದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ದೊರಕುವಂತೆ ಮಾಡಿ ಸ್ಥಳೀಯ ಕಂಪನಿಗಳನ್ನ ಮೂಲೆಗುಂಪು ಮಾಡುವ ಮೂಲಕ ಬಿಎಂಆರ್ಸಿಎಲ್ ಕನ್ನಡ ದ್ರೋಹಿ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಹಾಗೆ ನೋಡಿದ್ರೆ ಈ ಜಾಹೀರಾತು ನಿಗಮದಲ್ಲಿ ಜಂಟಿ ಉದ್ಯಮಗಳು ಮತ್ತು ಒಕ್ಕೂಟಗಳ ಮೇಲಿನ ನಿರ್ಬಂಧ ಹೇರಲಾಗಿದೆ. ಜಂಟಿ ಉದ್ಯಮಗಳು ಅಥವಾ ಒಕ್ಕೂಟಗಳಲ್ಲಿ ಭಾಗವಹಿಸುವುದನ್ನ ಟೆಂಡರ್ ನಿಷೇಧಿಸುತ್ತೆ. ಇದು ಈ ಪ್ರಮಾಣದ ಯೋಜನೆಗಳಿಗೆ ಅತ್ಯಂತ ಅಸಾಮಾನ್ಯವಾಗಿದೆ. ವ್ಯಾಪಕವಾಗಿ ಭಾಗವಹಿಸುವಿಕೆಯನ್ನ ತೊಡೆದುಹಾಕಲು ಮತ್ತು ಪೂರ್ವ ನಿರ್ಧರಿತ ಸಂಸ್ಥೆಗೆ ಅನುಕೂಲವಾಗುವಂತೆ ಈ ಷರತ್ತು ಉದ್ದೇಶಪೂರ್ವಕವಾಗಿ ಸೇರಿಸಲ್ಪಟ್ಟಿದೆ ಎಂದು ಮೇಲ್ನೋಟಕ್ಕೆ ತೋರುತ್ತೆ. ಇದಲ್ಲದೆ ಎಲ್ಲ ಕಾರಿಡಾರ್ಗಳನ್ನು ಒಂದೇ ಪ್ಯಾಕೇಜ್ಗೆ ಜೋಡಿಸುವ ಮೂಲಕ ನಿರ್ಬಂಧ ಹೇರಲು ಪ್ರಯತ್ನಿಸಲಾಗಿದೆ. 5 ಮೆಟ್ರೋ ಕಾರಿಡಾರ್ಗಳನ್ನು ಒಂದೇ ಪ್ಯಾಕೇಜ್ಗೆ ಸಂಯೋಜಿಸಲಾಗಿದೆ. ಹಿಂದಿನ ಎಲ್ಲ ಟೆಂಡರ್ಗಳಲ್ಲಿ ಮಾಡಿದಂತೆ ಪ್ರತ್ಯೇಕವಾಗಿ ಟೆಂಡರ್ ಮಾಡೋ ಬದಲು ಈ ರೀತಿ ಮಾಡಿರುವುದು ನ್ಯಾಯಯುತ ಸ್ಪರ್ಧೆಯನ್ನ ನಿರ್ಬಂಧಿಸುತ್ತೆ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳ ಅಡಿಯಲ್ಲಿ ಕಡ್ಡಾಯಗೊಳಿಸಲಾದ ಕಾಯ್ದಿರಿಸಿದ ವರ್ಗದ ಮಾನದಂಡವನ್ನ ಬೈಪಾಸ್ ಮಾಡಲು ಈ ಜಾಹೀರಾತು ನಿಯಮ ಮಾಡಲಾಗಿದೆ ಎಂದು ತೋರುತ್ತೆ. ವಿವಿಧ ರಾಜ್ಯಗಳು ಹೊರಡಿಸಿದ ಬ್ಯೂಕ್ಯೂಎಸ್ಗಳು ಮತ್ತು ಎಫ್ಒಬಿಗಳ ಮೇಲಿನ ಜಾಹೀರಾತುಗಳಿಗಾಗಿ ಹಿಂದಿನ ಟೆಂಡರ್ಗಳು ಈ ಮೀಸಲಾತಿ ವರ್ಗಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿವೆ ಎಂಬುದನ್ನು ನಾವು ಗಮನಿಸಬಹುದು. 15 ವರ್ಷದ ಒಪ್ಪಂದ ಮೆಟ್ರೋ ಟೆಂಡರ್ ಇತಿಹಾಸದಲ್ಲಿ ಮೊದಲ ನಿದರ್ಶನ. ತೆಲಂಗಾಣ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿ ಜೊತೆ ಬಿಎಂಆರ್ಸಿಎಲ್ ಷಡ್ಯಂತ್ರ. ಒಪ್ಪಂದದ ಅವಧಿಯನ್ನ 12+3 ವರ್ಷಗಳಿಗೆ ಒಟ್ಟು 15 ವರ್ಷಗಳು ವಿಸ್ತರಿಸಲಾಗಿದೆ. ಇದು ದೇಶದ ಯಾವುದೇ ಮೆಟ್ರೋ ಟೆಂಡರ್ನ ಇತಿಹಾಸದಲ್ಲಿ ಮೊದಲ ನಿದರ್ಶನವಾಗಿದೆ. ಇಂತಹ ಅಸಾಮಾನ್ಯವಾಗಿ ದೀರ್ಘಾವಧಿಯ ಅಧಿಕಾರಾವಧಿಯು ಯಾವುದೇ ಆರ್ಥಿಕ ಅಥವಾ ಕಾರ್ಯಾಚರಣೆಯ ಸಮರ್ಥನೆಯನ್ನ ಹೊಂದಿಲ್ಲ ಮತ್ತು ತಮಗೆ ಬೇಕಾದ ಸಂಸ್ಥೆಗೆ ಪ್ರಯೋಜನವಾಗುವಂತೆ ರಚಿಸಲಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತೆ. ಇನ್ನು ತಾಂತ್ರಿಕ 70 ಅನುಪಾತ ಹಣಕಾಸು, 30 ಅನುಪಾತರ ಟೆಂಡರ್ ಮೌಲ್ಯಮಾಪನ ಅನುಪಾತ ಮತ್ತು ಹೊಸ ಅಂಕ ಆಧಾರಿತ ತಾಂತ್ರಿಕ ಸ್ಕೋರಿಂಗ್ ವ್ಯವಸ್ಥೆಯ ಪರಿಚಯವು ಅವೈಜ್ಞಾನಿಕ ಮತ್ತು ತಾರತಮ್ಯದಿಂದ ಕೂಡಿದೆ. ಹೊರಾಂಗಣ ಜಾಹೀರಾತು ವಲಯದಲ್ಲಿನ ಅಗ್ರ 5 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಯಾವುದೂ ಹೊಸ ಗುರುತು ವ್ಯವಸ್ಥೆಯ ಅಡಿಯಲ್ಲಿ ಅರ್ಹತೆ ಪಡೆದಿಲ್ಲ. ಇದು ಸಾಮರ್ಥ್ಯವಿರುವ ಬಿಲ್ಡರ್ಗಳನ್ನು ಹೊರಗಿಡಲು ಮತ್ತು ಮೊದಲೇ ನಿರ್ಧರಿಸಿ ಪೂರ್ವ ಆಯ್ಕೆ ಮಾಡಿದ ಒಂದು ಕಂಪನಿಗೆ ಒಲವು ತೋರಲು ಉದ್ದೇಶಪೂರ್ವಕವಾಗಿ ರೆಡಿ ಮಾಡಿರುವುದು ಎಂಬುದನ್ನು ಸೂಚಿಸುತ್ತೆ. ಬಿಡ್ನಲ್ಲಿ ಯಾವುದೇ ಕಂಪನಿಗಳು ಹೆಚ್ಚಿನ ಅಂಕಗಳನ್ನು ಪಡೆದರೂ ಸಹ ಟೆಂಡರ್ನಲ್ಲಿ ಸೂಚಿಸಲಾದ ಸೂತ್ರದ ಪ್ರಕಾರ ಈ ಟೆಂಡರ್ ಅನ್ನು ಪಡೆಯುವುದಿಲ್ಲ. ಹೇಗೆ ತೆಲಂಗಾಣ ರಾಜ್ಯದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಈ ಜಾಹೀರಾತು ನೀಡಲು ಬಿಎಂಆರ್ಸಿಎಲ್ ಅಧಿಕಾರಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ರಚಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಒಂದೇ ಪ್ಯಾಕೇಜ್ನಲ್ಲಿ ಅಂದರೆ ಗುಲಾಬಿ ಮತ್ತು ನೀಲಿ ಮಾರ್ಗಗಳಂತಹ ಕಾರ್ಯಾಚರಣೆಯೇತರ ಕಾರಿಡಾರ್ಗಳನ್ನು ಸೇರಿಸೋದು ಅಕಾಲಿಕ ಮತ್ತು ನ್ಯಾಯಸಮ್ಮತವಲ್ಲ. ಸಿವಿಲ್ ಕೆಲಸಗಳು ಪೂರ್ಣಗೊಂಡ ನಂತರ ಇವುಗಳನ್ನು ಪ್ರತ್ಯೇಕವಾಗಿ ಟೆಂಡರ್ ಮಾಡಿರಬೇಕು. ಕಾರ್ಯಾಚರಣೆಯ ಕಾರಿಡಾರ್ಗಳೊಂದಿಗೆ ಅಂದರೆ ನೇರಳೆ, ಹಳದಿ ಮತ್ತು ಹಸಿರು ಮಾರ್ಗಗಳೊಂದಿಗೆ ಸಂಯೋಜಿಸೋದು ಎಲ್ಲ ಕಾರಿಡಾರ್ಗಳನ್ನು ಒಂದೇ ಆಪರೇಟರ್ ಅಡಿಯಲ್ಲಿ ಏಕಸ್ವಾಮ್ಯಗೊಳಿಸುವ ಉದ್ದೇಶವನ್ನು ಸ್ಪಷ್ಟವಾಗಿ ಸೂಚಿಸುತ್ತೆ. ಈ ಟೆಂಡರ್ನ ರಚನೆಯ ಮಾದರಿ, ಅರ್ಹತಾ ಮಾನದಂಡಗಳು ಮತ್ತು ಒಪ್ಪಂದದ ಷರತ್ತುಗಳು ಒಟ್ಟಾಗಿ ಕೆಲವು ಅಧಿಕಾರಿಗಳು ಮತ್ತು ಆದ್ಯತೆಯ ಬಿಡ್ಡರ್ ನಡುವಿನ ಒಪ್ಪಂದವನ್ನು ಎತ್ತಿ ತೋರುತ್ತೆ.
ಪಾರದರ್ಶಕತೆ, ನ್ಯಾಯಸಮ್ಮತತೆ ಮತ್ತು ರಾಜ್ಯ ಮತ್ತು ಕೇಂದ್ರ ಖರೀದಿ ಮಾನದಂಡಗಳ ಅನುಸರಣೆಯನ್ನ ಖಚಿತಪಡಿಸಿಕೊಳ್ಳಲು ಸೂಕ್ತ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದ್ರೆ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲೋಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ.